guys, welcome back to my YouTube channel. If you haven't subscribed to my YouTube channel yet, do subscribe because ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮೋಟಿವೇಶನ್ ಕೊಡ್ತಿದೆ. ಇವನ್ ಕಮೆಂಟ್ ಆಗಿರ್ಬೋದು, ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು. ಇದನ್ನು ನಾನು ಕನ್ನಡದಲ್ಲಿ ಇನ್ನೊಂದು ಸ್ವಲ್ಪ ಅಂದರೆ ಲೈಕ್ ಬ್ಯಾಂಕಿಂಗ್ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನನಗೆ ಮೋಟಿವೇಶನ್ ಸಿಗತ್ತೆ. ಯಾರೆಲ್ಲ ಕರ್ನಾಟಕದವರು ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಒಬ್ಬರು ಕೇಳಿದರೆ ಮಾರ್ನಿಂಗ್ ಟು ಈವ್ನಿಂಗ್ ಹೇಗೆ ಪ್ರಿಪೇರ್ ಆಗ್ತೀರಾ ಅಂತ. ಸೊ ನಾನು ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಕರೆಂಟ್ ಅಫೇರ್ಸನ್ನು ಫಸ್ಟ್ ಸ್ಟಾರ್ಟ್ ಮಾಡೋದು. ನಾನು ಮಾರ್ನಿಂಗ್ ಹೇಳೋದು ಡಿಪೆಂಡ್ಸ್ ಆನ್ ರಾತ್ರಿ ಹೇಗೆ ಮಲಗ್ತೀರಿ ಅಂತ. ಸೊ ಫಸ್ಟ್ ನಾನು ಪಿಕ್ ಮಾಡೋದು ಕರೆಂಟ್ ಅಫೇರ್ಸನ್ನು ಯಾವುದೆಲ್ಲ ಪ್ರಿಪೇರ್ ಆಗುತ್ತೆ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಲೈಕ್ ಫುಲ್ ಲೆಂತ್ ಈ ವಿಡಿಯೋನ ನೋಡಿ ನೀವು. ಸೊ ನೋಡಿ ಈ ಥರ ಫುಲ್ ಮಾರ್ನಿಂಗ್ ಟು ಈವ್ನಿಂಗ್ ವಿಡಿಯೋ ಹಾಕೋದಾ, ಆರ್ ನಾನು ಇದುವರೆಗೆ ಬರೀ ಮಾಕ್ ಆ್ಯಂಡ್ ಮಾಕ್ ಸ್ಕೋರ್ ಸೊ ಆ ಥರ ಹಾಕ್ತಾಯಿದ್ದೆ, ಅದ್ರ ಜೊತೆ ವೊಕ್ಯಾಬ್ಯುಲರಿ ಹಾಕ್ತಾಯಿದ್ದೆ. ಸೊ ಆ ಥರ ಹಾಕೋದಾ, ನಿಮಗೆ ಯಾವ ಥರ ಯೂಸ್ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ, ಓಕೆನಾ. ಇದು ನಾನು ಕರೆಂಟ್ ಅಫೇರ್ಸಲ್ಲಿ ಫಸ್ಟ್ ವೀಕ್ ಆಗಸ್ಟನ್ನು ಕಂಪ್ಲೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅದರಲ್ಲಿ ನನಗೆ ಎಷ್ಟು ಕಂಪ್ಲೀಟ್ ಆಯಿತು ಇವತ್ತು ಅಂತ ಹೇಳ್ತೀನಿ. ಆಗಸ್ಟ್ 1 ಆಗಸ್ಟ್ 5 ತನಕ ನಾನು ಇವತ್ತು ಕಂಪ್ಲೀಟ್ ಮಾಡಿದೆ. 7 ತನಕ ಮಾಡಲಿಲ್ಲ, 7 ತನಕ ಟಾರ್ಗೆಟ್ ಇಟ್ಟಿದ್ದೆ, ಬಟ್ ಆಗಸ್ಟ್ 1 7 ತನಕ ಮಾಡಿದೆ. ಸೊ ನಾನು ಈ ಥರ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ನೋಟ್ಸಲ್ಲೇ ಕರೆಂಟ್ ಅಫೇರ್ಸನ್ನು ಜಾಸ್ತಿ ಓದೋದು, ಬಿಕಾಸ್ ನನಗೆ ಅದು ನೆನಪಿರುತ್ತೆ ಚೆನ್ನಾಗಿ. ಆ್ಯಂಡ್ ನಾನು ಬರ್ದಿರೋದು ಆ್ಯಂಡ್ ಅದ್ರ ಜೊತೆ ನಾನು ಸ್ಟಾರ್ಟಿಂಗ್ ಪಾರ್ಟ್ ಬರ್ಕೊಳ್ತಾ ಹೋಗ್ತೀನಿ. ಸೊ ವೇಟ್, ಆಗಸ್ಟ್ ಇಲ್ಲಿ ತನಕ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇದು ಕರೆಂಟ್ ಅಫೇರ್ಸ್. ಇದ್ರ ಜೊತೆಗೆ 19 ಆಗಸ್ಟಿಂದು ಮತ್ತು 20 ಆಗಸ್ಟಿಂದು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಏನು ನೋಟ್ಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಈಗ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಇದೆ ಅಲ್ವಾ, ಸೊ ಇದ್ರದ್ದು ನ್ಯೂಸಲ್ಲಿದೆ. ಸೊ ಇದ್ರದ್ದು ಪ್ರೆಸಿಡೆಂಟನ್ನು ಅಪಾಯಿಂಟ್ ಮಾಡಿದ್ದಾರೆ. ಸೊ ನಾವು ಹೇಗೆ ಕವರ್ ಮಾಡ್ತಾ ಹೋಗಬೇಕು ಕರೆಂಟ್ ಅಫೇರ್ಸ್ ಅಂದರೆ, ಸ್ಟ್ಯಾಟಿಕ್ ಪಾರ್ಟು ಮತ್ತು ಕರೆಂಟ್ ನ್ಯೂಸ್ ಇವೆರಡೂ ನಾವು ಒಟ್ಟಿಗೆ ಓದ್ತಾ ಹೋಗಬೇಕು. ಸೊ ಇದರಲ್ಲೇ ಯಾವುದೇ ಸ್ಟ್ಯಾಟಿಕ್ ಪಾರ್ಟ್ ಎಕ್ಸಾಮಲ್ಲಿ ಕೇಳಿದ್ರು ಅದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುತ್ತೆ. ನಾವು ಸುಮ್ಮನೆ ಎಕ್ಸಾಮ್ ಬರೆದು ಬಂದು ಎಲ್ಲೆಲ್ಲಿಂದನೋ ಕೇಳಿದ್ರು ಅಂತ ಸುಮ್ಮನೆ ಹೇಳ್ತೀವಿ ಬಿಟ್ಟರೆ, ಬಿಕಾಸ್ ನಾವು ಕರೆಕ್ಟಾಗಿ ಓದಿರಲ್ಲ, ಅದಕ್ಕೋಸ್ಕರ ಆ ಥರ ಹೇಳ್ತೀವಿ. ಇಲ್ದಿದ್ರೆ ಅವರು ಲಾಸ್ಟ್ 6 ಮಂತಿಂದು ಕರೆಂಟ್ ಅಫೇರ್ಸಲ್ಲಿರುವಂಥ ಸ್ಟ್ಯಾಟಿಕ್ ಪಾರ್ಟನ್ನೇ ಕೊಟ್ಟಿರ್ತಾರೆ. ಸೊ ನಾವು ಕರೆಕ್ಟಾಗಿ ಅದನ್ನು ಅನಲೈಸ್ ಮಾಡಿ ಅದನ್ನು ನೋಟ್ ಡೌನ್ ಮಾಡಿಕೊಂಡು ಯಾವುದೆಲ್ಲ ಪಾಸಿಬಿಲಿಟಿ ಇದೆ ಕೇಳುವಂಥದ್ದು ಅಂತ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಓದಬೇಕು. ಸೊ ಇಲ್ಲಿ ಇದು ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು. ಸೊ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದೆ ಅಲ್ವಾ, ಸೊ ಇದರಲ್ಲಿ ಸ್ಟ್ಯಾಟಿಕ್ ಪಾರ್ಟನ್ನು ಕೂಡ ನಾವು ನೋಟ್ ಡೌನ್ ಮಾಡ್ಕೋಬೇಕು. ಸೊ ಇದರಲ್ಲಿ ಏನು ಪಾಸಿಬಿಲಿಟಿ ಇರುತ್ತೆ ಅಂದರೆ, ಸೊ ಈ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಅಸೋಸಿಯೇಷನ್ ಆಫ್ ಇಂಡಿಯಾದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂತ ಕೇಳೋ ಚಾನ್ಸಸ್ ಇರುತ್ತೆ, ಮುಂಬೈ, ಮಹಾರಾಷ್ಟ್ರ. ಆ್ಯಂಡ್ ಎಸ್ಟಾಬ್ಲಿಷ್ ಆಗಿರೋದು ಎಲ್ಲಿ, ಆ್ಯಂಡ್ ಇದೇನು ರೆಪ್ರೆಸೆಂಟ್ ಮಾಡುತ್ತೆ, ನ್ಯಾಷನಲ್ ಆರ್ಗನೈಸೇಷನ್. ಸೊ ಆ ಥರ ಪ್ರೆಸಿಡೆಂಟು ಕರೆಂಟ್ ನ್ಯೂಸಲ್ಲಿರುವಂಥದ್ದು. ಸೊ ಶ್ರೀನಿವಾಸ್ ಕೆ ಸ್ವಾಮಿ, ಸೊ ರೀಪ್ಲೇಸ್ ಮಾಡಿರೋದು ಯಾರು, ಪ್ರಶಾಂತ್ ಕುಮಾರ್. ಸೊ ಶ್ರೀನಿವಾಸ್ ಕೆ ಸ್ವಾಮಿ ಏನಾಗಿದ್ದರು ಅಂದರೆ ಪ್ರೆಸಿಡೆಂಟ್ ಆಫ್ AAA ಆಗೋಕ್ಕಿಂತ ಮುಂಚೆ. ಸೊ ಹಿ ವಾಸ್ ಎಕ್ಸಿಕ್ಯೂಟಿವ್ ಗ್ರೂಪ್ ಚೇರ್ಮನ್ ಆಫ್ RK ಸ್ವಾಮಿ ಲಿಮಿಟೆಡ್. ಸೊ ಈ ಥರ ಕಂಪ್ಲೀಟಾಗಿ ನೀವು ಒಂದು ಅಂದರೆ ಲೈಕ್ ಒಂದು ಟಾಪಿಕನ್ನು ನೋಡಿದ್ರೆ ಅದರಲ್ಲಿ ಯಾವುದೆಲ್ಲ ಪಾಸಿಬಿಲಿಟಿ ಇದೆ ಅದನ್ನೆಲ್ಲ ಒಟ್ಟಿಗೆ ಬರ್ಕೊಳ್ಬೇಕು. ಸೊ ಆವಾಗ ನೀವು ಈಸಿಯಾಗಿ ರಿವಿಷನ್ ಮಾಡ್ತಾ ಹೋಗ್ಬೋದು, ಆ್ಯಂಡ್ ಬೇರೆ ಯಾವ ಸೋರ್ಸು ಬೇಕಾಗಲ್ಲ ಅವಾಗ. ಸೊ ನಾನು ಈ ಥರ ಕರೆಂಟ್ ಅಫೇರ್ಸ್ ಓದೋದು. ಆ್ಯಂಡ್ 19 ಆಗಸ್ಟಿಂದು ಮತ್ತು 20 ಆಗಸ್ಟಿಂದು ನಾನು ಕರೆಂಟ್ ಅಫೇರ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಇದು ಕರೆಂಟ್ ಅಫೇರ್ಸ್ ಎಂದು. ನೆಕ್ಸ್ಟು SBI ಕ್ಲರ್ಕ್ ಮಾಕ್ 3 ಬರ್ತಿದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಮಾಕ್ ಬರೆಯೋದು. SBI ಕ್ಲರ್ಕ್ ಮಾಕ್ ಫ್ರೀ ಮಾಕ್ ಮತ್ತು ಟೆಸ್ಟ್ 1 ಮಾಕ್ ಟೆಸ್ಟ್ 2 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ನೋಡಬೇಕಂತಂದ್ರೆ ನಂದು ಪ್ರೀವಿಯಸ್ ವೀಡಿಯೋ ಹೋಗಿ ಚೆಕ್ ಮಾಡಿ. ಸೊ ಈಗ ನಾನು SBI ಕ್ಲರ್ಕ್ ಮಾಕ್ 3ದು ಮಾರ್ಕ್ಸ್ ಎಷ್ಟು ಬಂತು ಆ್ಯಂಡ್ ಅನಾಲಿಸಿಸ್ ಹೇಳ್ತಾ ಹೋಗ್ತೀನಿ. SBI ಕ್ಲರ್ಕ್ ಫುಲ್ ಟೆಸ್ಟ್ 3 ಇದರಲ್ಲಿ ಇಂಗ್ಲೀಷಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದು 22 ಅಟೆಂಪ್ಟ್ ಮಾಡಿದ್ದು. ಅದರಲ್ಲಿ 19 ಕರೆಕ್ಟ್ ಆಗಿದೆ, 3 ರಾಂಗ್ ಆಗಿದೆ. ಓಕೆ, ಪರವಾಗಿಲ್ಲ, ಅಕ್ಯುರೇಸಿ ಬಂದಿದೆ. ಇಂಗ್ಲೀಷಲ್ಲಿ ಯೂಶ್ವಲಿ ನಂದು 6, 5 ಆ ಥರ ರಾಂಗ್ ಆಗ್ತಿತ್ತು, ಬಟ್ ದಿಸ್ ಟೈಮ್ ಓಕೆ ಅಕ್ಯುರೇಸಿ ಇದೆ. ನೆಕ್ಸ್ಟು ನ್ಯೂಮರಿಕಲ್ ಎಬಿಲಿಟಿ ಕ್ವಾಂಟು ನಾನು ಅಟೆಂಪ್ಟ್ ಮಾಡಿದ್ದು 29. ನಾನೇನು ಹೇಳಿದ್ದೆ ಫಸ್ಟ್ ವಿಡಿಯೋದಲ್ಲಿ 30 ರೀಚ್ ಆಗಬೇಕು ಅಂತ. ಓಕೆ, ಹತ್ತಿರ ಬಂದಿದ್ದೀನಿ, 29 ಕರೆಕ್ಟ್ ಆಗಿದೆ. ಆ್ಯಂಡ್ ಇದು ಕ್ವಾಂಟ್, ಓಕೆನಾ. ಆ್ಯಂಡ್ ರೀಸನಿಂಗಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದು 23. ಸ್ವಲ್ಪ ರೀಸನಿಂಗ್ ಕಮ್ಮಿ ಆಯಿತು. ಯೂಶ್ವಲಿ ನಾನು ರೀಸನಿಂಗ್ 30+ ಅಟೆಂಪ್ಟ್ ಮಾಡ್ತಿದ್ದೆ, ಬಟ್ ಈ ಸತಿ ಸ್ವಲ್ಪ ಪಜಲಲ್ಲೆಲ್ಲ ಸ್ಟ್ರಕ್ ಆದೆ. ಸ್ವಲ್ಪ ಕಷ್ಟ ಇತ್ತು, ಅಂದರೆ ಟ್ರಿಕ್ಕಿ ಇತ್ತು. SBI ಕ್ಲರ್ಕ್ ಪ್ರಿಲಿಮ್ಸ್ ಫುಲ್ ಟೆಸ್ಟ್ 3 ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ನೀವೇನಾದ್ರು ಅಟೆಂಪ್ಟ್ ಮಾಡಿದರೆ ರೀಸನಿಂಗಲ್ಲಿ ನಿಮ್ದು ಎಷ್ಟು ಮಾರ್ಕ್ಸ್ ಬಂತು ಅಂತ ನನಗೆ ಕಮೆಂಟಲ್ಲಿ ಹಾಕಿ, ಸೊ ದಟ್ ನಂಗೆ ಗೊತ್ತಾಗುತ್ತೆ ನಾನು ರಾಂಗ್ ಮಾಡಿದ್ದೀನಿ, ಅವ್ರು ಆಲ್ರೆಡಿ ರೀಸನಿಂಗ್ ಸೆಕ್ಷನ್ನೇ ಸ್ವಲ್ಪ ಡಿಫಿಕಲ್ಟ್ ಇತ್ತ ಅಂತ. ಸೊ ಇದರಲ್ಲಿ 23 ಕರೆಕ್ಟ್ ಆಗಿದೆ. ಆ್ಯಂಡ್ ಅನಾಲಿಟಿಕ್ಸ್ ತೋರಿಸ್ತೀನಿ. ಓಕೆ, ರ್ಯಾಂಕ್ ಬಂದು 2951, ಸ್ಕೋರ್ ಬಂದು 70.25 ಆ್ಯಂಡ್ 74 ಅಟೆಂಪ್ಟೆಡ್, 95.95% ಅಕ್ಯುರೇಸಿ, ಪರ್ಸೆಂಟೈಲ್ ಬಂದು 82.15%. ಇಂಗ್ಲೀಷ್, ಕ್ವಾಂಟ್, ರೀಸನಿಂಗ್ ಕಟ್ ಆಫ್ ಇದ್ದು 68 to 71. ಓಕೆ, ಇದು ಮಾಕ್. ಇದಾದಮೇಲೆ ನಾನು LICEEದು ಸೆಕ್ಷನಲ್ ಮಾಕ್ ಬರ್ತಿದ್ದೀನಿ. ಸೊ ಅದ್ರದ್ದು ಎಷ್ಟು ಬಂತು ಅಂತ ಹೇಳ್ತೀನಿ. ವೆಯ್ಟ್, ರೀಸನಿಂಗಲ್ಲಿ ಸೆಕ್ಷನಲ್ ಮಾಕ್ ಬರ್ತಿದ್ದು ನಾನು LICEEದು. ಸೊ ಇದ್ರದ್ದು ನನಗೆ ಬಂದಿರೋದು 34. ನಾನು ಅಟೆಂಪ್ಟ್ ಮಾಡಿದ್ದು 35. 35 1 ರಾಂಗ್ ಆಗಿದೆ. ಇದು ಇನ್ಇಕ್ವಾಲಿಟಿಲಿ ರಾಂಗ್ ಆಗಿದೆ.
4 ಬಂದಿದೆ. ಸೊ 1 ರಾಂಗ್ ಆಗಿದ್ರು ಪರ್ಸೆಂಟಲ್ಲಿ ನೋಡಿ ಹೇಗಿದೆ ಅಂತ 86.89%. ಅಂದರೆ ಕಾಂಪಿಟೇಷನ್ ಎಷ್ಟು ಹೈ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ನಾನು ಒಂದೇ ಒಂದು ರಾಂಗ್ ಮಾಡಿದ್ದು, ಆದರೂ ನಾನು 1060 ರ್ಯಾಂಕ್. ಓಕೆ, 97.14% ಎಕ್ಯುರೇಸಿ, 34. ಸೊ LICWO ಫುಲ್ ಲೆಂತ್ ಬರಲಿಲ್ಲ, ನಾನು ಬರೀ ಸೆಕ್ಷನಲ್ಲಿ ಬರೆದಿದ್ದು. ನೆಕ್ಸ್ಟ್ ಬಂದು ನಾನು LICWO ಪ್ರಿಲಿಮ್ಸ್ ಫಸ್ಟ್ ಟೆಸ್ಟ್ ಬರ್ತಿದ್ದಲ್ವ, ಸೊ ಅದ್ರಲ್ಲಿ ಮಾರ್ಕ್ಸ್ ಬಂದಿರೋದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ, ಅದು ಚೆಕ್ ಮಾಡಿ. ಅದರದ್ದು ನಾನು ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತಾ ಅಂದರೆ ಸಾಲ್ವ್ ಮಾಡ್ತಾ ಹೋದೆ. ಅಂದರೆ 2020 ನಾನು ಅಟೆಂಪ್ಟ್ ಮಾಡಿದೆ. ಸೊ ಅದರಲ್ಲಿ ಯಾವುದೆಲ್ಲ ರಾಂಗ್ ಆಗಿತ್ತು ಅದನ್ನು ನಾನು ಸಾಲ್ವ್ ಮಾಡ್ತಾ ಹೋದೆ. LICWO ಮಾಕ್ ಅನಾಲಿಸಿಸ್ ಮಾಡಿದ್ದೀನಿ. ರೀಸನಿಂಗ್, ಓಕೆ, ಇದನ್ನು ನೆಕ್ಸ್ಟ್ ನಿನ್ನೆ ಬರ್ದಿರುವಂಥ SBI ಕ್ಲರ್ಕಿಂದು ಫುಲ್ ಫ್ರೀ ಟೆಸ್ಟ್ ಏನು ಬರ್ತಿದೆ ಟೆಕ್ಸ್ಟ್ ಬುಕ್ಕಲ್ಲಿರೋದು, ಅದನ್ನು ಕೂಡ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ಮೇನ್ಸ್ ಎಂದು ಒಂದು ಕ್ವಾಂಟ್ ಕ್ಲಾಸ್ ನಾನು ನೋಡಿದ್ದೀನಿ, ಇವ್ರದ್ದು ಕೌಶಿಕ್ ಮಾಡಿದ್ದು. ನಾನು ಹೇಳಿದ್ದೆ ಇವ್ರದ್ದು ಕ್ವಾಂಟನ್ನು ನಾನು ರೆಫರ್ ಮಾಡೋದು ಮೇನ್ಸಿಗೆ ಅಂತ. ಸೊ ಅದರದ್ದು ಒಂದು 4 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಆ್ಯಕ್ಚುಲಿ ಮೇನ್ಸಿಗೆ ಸ್ವಲ್ಪ ಅಲ್ಲ, ತುಂಬಾ ಪ್ರಿಪೇರ್ ಆಗಬೇಕು. ಟೈಮಲ್ಲಿ ಸಾಕಾಗ್ತಿಲ್ಲ ಎಷ್ಟು ಓದಿದ್ರು. ನೆಕ್ಸ್ಟ್ ಕಮಿಂಗ್ ಟು ಇಂಗ್ಲೀಷ್ ಅಂತ ಬಂದರೆ ನಾನು ಆ್ಯಕ್ಚುಲಿ ಕ್ಲಾಸ್ ಏನೂ ನೋಡಿಲ್ಲ ಇವತ್ತು. ಗ್ರಾಮರ್ ರೂಲ್ಸನ್ನು ಸ್ವಲ್ಪ ರಿವೈಸ್ ಮಾಡಿದೆ, ಬಿಕಾಸ್ 7 ಸೆಪ್ಟೆಂಬರಿಗೆ OACL ಅಸಿಸ್ಟೆಂಟ್ ಇದೆ. ಸೊ ಅದಕ್ಕೋಸ್ಕರ ಗ್ರಾಮರ್ ನೋಡ್ಕೊಳ್ಳೇಬೇಕು. ಸೊ 78 ಆಗಿದೆ ರೂಲ್ ಔಟ್ ಆಫ್ 120 ರೂಲ್ಸ್ ನಿಮಿಷ ಮ್ಯಾಮ್ದ್ರಲ್ಲಿ. ಸೊ ಇದು 120 ರೂಲ್ಸ್ ಕಂಪ್ಲೀಟ್ ಮಾಡಬೇಕು. ಟೋಟಲ್ ನಾನು 7 ಅವರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 7 ಅವರ್ಸ್ ಓದಿದ್ದೀನಿ. ಯೂಶ್ವಲಿ ನಾನು 8 ಅವರ್ಸ್ ಓದ್ತಿದ್ದೆ, ಬಟ್ ಇವತ್ತು ಮಧ್ಯದಲ್ಲಿ ಕೆಲವರು ಇಂಗ್ಲೀಷಿಗೆ ಕೇಳಿದ್ರು, ಅದ್ರದ್ದು ವೀಡಿಯೋ ಮಾಡಿದೆ. ಪ್ಲಸ್ ಒಂದು RRB POದು ಏನು ವೇಕೆನ್ಸಿ ಜಾಸ್ತಿ ಇದೆ, ಬಟ್ ಕಾಂಪಿಟೇಷನ್ ಕೂಡ ಅಷ್ಟೇ ಹೈ ಇದೆ ಅಂತ ಒಂದು ವೀಡಿಯೋ ಮಾಡಿದೆ. ಸೊ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹೋಯಿತು. ಟೋಟಲ್ 7 ಅವರ್ಸ್ ಓದಿದ್ದೀನಿ. ನೀವು ಟೈಮ್ ನೋಡ್ಬೋದು, ಈಗ 12 ಗಂಟೆ ಆಗ್ತಾ ಬಂತು. ಯಾರೆಲ್ಲ ಕರ್ನಾಟಕದವ್ರು ಇದ್ದೀರಾ, RRB PO, RRB ಕ್ಲರ್ಕ್ ಎಲ್ಲರೂ ಅಪ್ಲೈ ಮಾಡಿ ಆ್ಯಂಡ್ ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ಆಲ್ಸೋ IBPS ಕ್ಲರ್ಕಿಗೆ. ಸೊ ನನಗೊಂದು ಹೇಳಬೇಕಂತ ಅನ್ನಿಸ್ತು, ನಮ್ಮದು ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ ಇದೆ. ಕೆನರಾ ಬ್ಯಾಂಕಲ್ಲಿ ಮೊನ್ನೆ ರೀಸೆಂಟಾಗಿ ಆ ಬ್ರಾಂಚ್ ಬ್ಯಾಂಕಿಗೆ ಏನು 60 years ಸಮಥಿಂಗ್ ಏನೋ ಆಗಿತ್ತು. ಅದಕ್ಕೆ AGM DGM ಅವರೆಲ್ಲ ಬಂದಿದ್ದರು. ಅವ್ರು ಏನು ಹೇಳಿದರು ಅಂತಂದರೆ, ಕರ್ನಾಟಕದವರೇ ಇಲ್ಲ ಬ್ಯಾಂಕಲ್ಲಿ. ಸೊ ಕಸ್ಟಮರ್ಸಿಗೆ ಕನ್ನಡ ಲ್ಯಾಂಗ್ವೇಜು ಅಂದರೆ ಇಂಟರಾಕ್ಷನ್ಸಿಗೆ ಯಾರೂ ಇಲ್ಲ, ಎಲ್ಲ ತೆಲಂಗಾಣ ಆಂಧ್ರ ಪ್ರದೇಶದಿಂದ ಬರ್ತಾ ಇದ್ದಾರೆ. ಸೊ ಎಕ್ಸಾಮ್ ಬರೀರಿ ಅಂತ. ಬಟ್ ನನಗೆ ಅನಿಸಿದ್ದೇನೆಂದರೆ, ನಾವೆಲ್ಲರೂ ಎಕ್ಸಾಮ್ ಬರೀತಾ ಇದ್ದೀವಿ, ಬಟ್ ಅವರು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಏನಿದೆ ಅದನ್ನು ಸ್ಟ್ರಿಕ್ಟ್ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಸೊ ನಿಮ್ಮ ಒಪಿನಿಯನ್ ಏನಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಮೈ ಟುಡೇಸ್ ಪ್ರಿಪ್ರೇಷನ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಕೊಡುತ್ತೆ, ಹಾಗೆ ಎಕ್ಸಾಮಿಗೆ ಕೂಡ ಪ್ರಿಪೇರ್ ಆಗೋಕ್ಕೆ ಮೋಟಿವೇಶನ್ ಕೊಡುತ್ತೆ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಫುಲ್ ಖುಷಿ ಆಗ್ತಿರುತ್ತೆ. ಕನ್ನಡದಲ್ಲೂ ನೋಡ್ತಾರೆ, ಇದನ್ನು ಕನ್ನಡದವ್ರಿಗೆ ಹೆಲ್ಪ್ ಆಗ್ತಿದೆ ಅಂತ ನಂಗೆ ಖುಷಿ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.